ನಮಸ್ಕಾರ ಬೆಂಗಳೂರು ಅಲ್ಲೆಲ್ಲ ಬರ್ದಿರ್ತಾರೆ. ಪೀಸ್ ಆಗಿರುತ್ತೆ ಎಂಟ್ರೆನ್ಸ್. ಆ್ಯಕ್ಚುಲಿ ಕ್ಯಾನ್ ಸಿ ದ ಡೀಟೇಲಿಂಗ್ ಆನ್ ದಿಸ್. 7 ಅಡಿ ಇದೆ ಗೈಸ್ ಕುದುರೆ ಇದು. ಬಿಗ್ ಬೆನ್ ಲಂಡನ್ ಇದೆ. ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಟು ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ಹಾರ್ಸ್ ಗಾರ್ಡ್ ಪರೇಡ್ಗೆ ಹೋಗ್ತಾ ಇದ್ದೀನಿ. ಸೊ ಹಾರ್ಸ್ ಗಾರ್ಡ್ ಪರೇಡ್ ಅಂದರೆ ಕಿಂಗ್ಸ್ ಗಾರ್ಡ್ಸ್ ಇರ್ತಾರೆ ಪಾರ್ಲಿಮೆಂಟ್ ಹತ್ರ. ಸೊ ಅವರು ಶಿಫ್ಟ್ ಚೇಂಜ್ ಆದಾಗ ಅದೊಂದು ಪರೇಡ್ ಮಾಡ್ತಾರೆ. ಸೊ ಆ ಪರೇಡ್ಗೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಆ ಪರೇಡ್ಗೆ ಹೋಗ್ಬಿಟ್ಟು ಐ ವಿಲ್ ಶೋ ಯು ಹೌ ದಿ ಪರೇಡ್ ಇಸ್. ಆ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ಆ ಪರೇಡ್ದು. ಆ ಪರೇಡ್ ನಡಿಬೇಕಾದ್ರೆ ನಾವು ಆ ಲೈನ್ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಗೈಸ್, ಟೈಮ್ ಆಲ್ಮೋಸ್ಟ್ ಇವಾಗ 9:30 ಆಗಿದೆ. 9:30. ಇವತ್ತು ವೆದರ್ ನೋಡ್ತೀರಾ, ಫುಲ್ ಚೆನ್ನಾಗಿದೆ. ಒಳಗಡೆ ಹೆಂಗಿರುತ್ತೆ ಅಂತ ಕೇಳ್ತಾ ಇದ್ರಲ್ಲ, ತೋರಿಸ್ತೀನಿ. ಅಲ್ಲೆಲ್ಲ ಬರ್ದಿರ್ತಾರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು ಅಂತ. ನಾರ್ಮಲ್ ಚೇರ್ಸ್ ಇರುತ್ತೆ. ಇಟ್ಸ್ ಆಲ್ ಸೇಫ್ಟಿ ಪ್ರೋಟೋಕಾಲ್ಸ್. ಸ್ಟೇಷನಿಂದ ಆಚೆ ಬರ್ತಾ ಇದ್ದಂಗೆ ತೋರಿಸ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಬಿಗ್ ಬೆನ್. ಕಾಣಿಸ್ತಾ ಇಲ್ಲ ಇದೆ ಬಿಗ್ ಬೆನ್ ಗೈಸ್. ಹೊಸಕ್ಕಾಗಲಿಲ್ಲ, ನನಗೆ ಟೈಮ್ ಇರಲಿಲ್ಲ. ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಅದು ಪರೇಡು. ಅದಕ್ಕೇನೆ ಪರೇಡ್ ಮುಗಿಸ್ಕೊಂಡು ಬಂದಾದಮೇಲೆ ಬಿಗ್ ಬೆನ್ನು ಲಂಡನ್ನೇ ತೋರಿಸ್ತೀನಿ. ಅರ್ಲಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ ಲಂಡನ್, ನೋಡ್ತಾ ಇರ್ಬೋದು ನೀವು. ಎಷ್ಟು ಪೀಸಾಗಿರುತ್ತೆ. ಅದು ಬೇರೆ ಸಂಡೇ ಅಲ್ವಾ. ಸೊ ಯಾರು ಕಾರು ಯಾರು ಟ್ರಾಫಿಕ್ಕೇ ಇರಲ್ಲ. ಇಲ್ಲಿ ರೀಚ್ ಆಗಿದ್ದೀನಿ. ಸೊ ಅಲ್ಲಿ ಬಿ ಎಂಟರಿಂಗ್ ಇಟ್ ನಾವು. ನೋಡ್ತಾ ಇರ್ಬೋದು, ತೋರಿಸ್ತೀನಿ ಒಂದು ನಿಮಿಷ. ಸೊ ಆ್ಯಕ್ಚುಲಿ ಇಲ್ಲಿ ಬಂದು ಹಾರ್ಸ್ ನಿಲ್ಲುತ್ತೆ. ಆ್ಯಕ್ಚುಲಿ ಇಲ್ಲಿ ಗಾರ್ಡ್ಸ್ ನಿಲ್ತಾರೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ. ಆಮೇಲೆ ಅವ್ರು ನಿಂತಾದ್ಮೇಲೆ ಬಂದು ತೋರಿಸ್ತೀನಿ ಪರೇಡ್ ಆಗಿದ ತಕ್ಷಣ. ಸೊ ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಕುದುರೆದೆಲ್ಲ ಬಿದ್ದಿದೆ. ಸೊ ಗೈಸ್, ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ ಹಾರ್ಸ್ ಗಾರ್ಡ್ ಪರೇಡ್ದು. ಏನು ಟಿಕೆಟ್ಸ್ ಎಲ್ಲ ಏನಿಲ್ಲ, ಫ್ರೀ ವ್ಯೂ ಅಷ್ಟೇ ಇದು. ನಾನು ಹೇಳ್ದಂಗೆ ಇಲ್ಲಿ ಒಳಗಡೆ ಬಂದರೆ ಒಂದು ಬೌಂಡ್ರಿ ಇರುತ್ತೆ. ಯು ಹ್ಯಾವ್ ಟು ಸ್ಟ್ಯಾಂಡ್ ಆಲ್ವೇಸ್ ಬಿಹೈಂಡ್ ದಿ ಬೌಂಡ್ರಿ ಲೈನ್. ಸೊ ಎಲ್ಲ ನೋಡ್ಬೋದು, ಇಲ್ಲಿ ಜನ ನಿಂತಿದ್ದಾರೆ ಬೌಂಡ್ರಿ ಲೈನ್ ಆಚೆನೇ. ಅದ್ರ ಮಧ್ಯದಲ್ಲಿ ಪರೇಡ್ ನಡೆಯುತ್ತೆ. ಸೊ ಸೇಮ್ ಇದೇ ಥರ ಗೈಸ್, ಹೋಲ್ಸ್ಲಿ ಒಂದು ಮಾಟರ್ ಇದೆ ನೋಡಿ. ಆಮೇಲೆ ಈ ಕಲ್ಚರ್ ಇವ್ರದ್ದು ತುಂಬ ಹಳೆ ಕಾಲದಿಂದ ಪ್ರಿವಿಲೆಂಟ್ ಇದೆ, ರಾಜರ ಕಾಲದಿಂದನೂ. ಬಿಕಾಸ್ ಕಿಂಗ್ಸ್ ಗಾರ್ಡ್ನ ಇವ್ರು ಸ್ವಾಪ್ ಮಾಡ್ತಾರೆ. ಇವಾಗ ಶಿಫ್ಟ್ಸ್ ಹೆಂಗೆ ಸ್ವಾಪ್ ಮಾಡುತ್ತೆ, ಇವಾಗ ಶಿಫ್ಟ್ ಸ್ವಾಪ್ ಮಾಡ್ದಂಗೆ 8 ಅವರ್ಸ್ಗೂ ಇವರು ಒಂದು ಪರೇಡ್ ಮಾಡಿಬಿಟ್ಟೇ ಸ್ವಾಪ್ ಮಾಡೋದು. ಇಲ್ಲಾಂದರೆ ಇವ್ರು ಸ್ವಾಪೇ ಮಾಡಲ್ಲ. ಸೊ ಇನ್ನೂ ನಂಗೆ 10 ಮಿನಿಟ್ಸ್ ಇದೆ ಆರಾಮಾಗಿ. ಅವ್ರು ಬಂದು ಎಲ್ಲ ಮಾಡ್ತಾರೆ ಇವಾಗ. ಸೊ ಗೈ ಸ್ಟಾರ್ಟ್ ಆಗ್ತಿದೆ. ನಾನು ಕ್ಲಿಪ್ಸ್ ತೋರಿಸ್ತೀನಿ, ಮಾತಾಡೋಕ್ಕಾಗಲ್ಲ, ಪಕ್ಕದಲ್ಲಿ ಜನ ಇರ್ತಾರಲ್ಲ, ಡಿಸ್ಟರ್ಬ್ ಆಗುತ್ತೆ. ನಾನು ಶೋ ಯು ದ ಕ್ಲಿಪ್ಸ್. ಬೆಲ್ 10 ಗಂಟೆ ಆಯಿತು. ಸೊ ಬೆಲ್ ಹೊಡಿತಾ ಇದೆ ನೋಡಿ. 10 ಗಂಟೆಗೆ ಬೆಲ್ ಹೊಡಿಯುತ್ತೆ. ಡೋರ್ಸು ಓಪನ್ ಆಯಿತು. ಕಾಣಿಸ್ತಾ ಇರ್ಬೋದು, ಅದು ಹೌಸ್ ಹೋಲ್ಡ್ ಕ್ಯಾವಲ್ರಿ ಅಂತ ಇದೆ ನೋಡಿ. ಗೈಸ್, ನಿಂತು ಪರೇಡೇ ಮಾಡಲಿಲ್ಲ ಇವರು. ಎಷ್ಟೊಂದು ಜನ ಫುಲ್ ಡಿಸಪಾಯಿಂಟ್ ಆಗೋದ್ರು. ಇದೇನು ಇವತ್ತು ಪರೇಡೇ ಆಗಲಿಲ್ಲ ಅಂತ. ಎಲ್ಲ ಒಳಗಡೆ ಹೋಗ್ಬಿಟ್ರು. ಒಳಗಡೆ ಅಲ್ಲಿ ಹೋಗಿ ನೋಡ್ಕೊಂಬಂದರೆ ಅಲ್ಲಿ ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಕುದುರೆಗಳ್ನ. ಆ್ಯಕ್ಚುಲಿ ಅಲ್ಲೇ ನಾನು ತೋರಿಸ್ತೀನಿ ನೋಡಿ. ಆಚೆ ಬಂದರೆ ಇಲ್ಲಿ ಆಗಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲೊಬ್ರು ಗಾರ್ಡ್ ಇದ್ದಾರೆ ನೋಡಿ, ಮತ್ತು ಅಲ್ಲೊಬ್ರು ಗಾರ್ಡ್ ಇದ್ದಾರೆ ನೋಡಿ. ಸೊ ದೀಸ್ ಪೀಪಲ್ ಆರ್ ಜನರಲಿ ಕಾಲ್ಡ್ ಅಸ್ ದಿ ಕಿಂಗ್ಸ್ ಗಾರ್ಡ್ಸ್ ಅಂತ. ಅವ್ರ ತಲೆ ಮೇಲೆ ಕ್ಯಾವೆಲ್ರಿ ಎಲ್ಲ ನೋಡಿ. ಅಂದರೆ ಅವ್ರ ಎಕ್ವಿಪ್ಮೆಂಟ್ಸ್ ನೋಡಿ, ಅವ್ರ ಆಕ್ಸೆಸರೀಸ್ ಎಷ್ಟು ಚೆನ್ನಾಗಿದೆ ಅಂದರೆ ಹತ್ತಿರದಿಂದ ತೋರಿಸ್ತೀನಿ. ಸೊ ಯು ಕ್ಯಾನ್ ಸಿ ದ ಎಕ್ವಿಪ್ಮೆಂಟ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯು ಕ್ಯಾನ್ ಸಿ ದ ಡೀಟೇಲಿಂಗ್ ಆನ್ ದಿಸ್. ಆಮೇಲೆ ಅವ್ರ ಸ್ವೋರ್ಡ್ ಆಗಲಿ, ಅವ್ರ ಡ್ರೆಸ್ ಆಗಲಿ ಎಷ್ಟು ಡೀಟೇಲ್ಡ್ ಆಗಿದೆ. ಪರೇಡ್ ಆಗುತ್ತಂತೆ 11 ಗಂಟೆಗೆ. ಐ ಬಿ ವೇಟಿಂಗ್ ಫಾರ್ ಇಟ್ ಅನದರ್ 45 ಮಿನಿಟ್ಸ್. ಸೊ ಪರೇಡ್ ಆಗುತ್ತೆ. ವಿಲ್ ವೇಟ್ ಆ್ಯಂಡ್ ವಿಲ್ ವಾಚ್. ಪರೇಡ್ ಆಗೋಕ್ಕಿಂತ ಮುಂಚೆ ಆಚೆ ಇರೋ ಗಾರ್ಡ್ಸ್ದು ತೋರಿಸ್ಬಿಡ್ತೀನಿ, ಒಳಗಡೆನೇ ತೋರಿಸ್ದೆ. ಸೊ ಅಲ್ಲಿ ಶೋ ದಿ ಹಾರ್ಸ್ ಗಾರ್ಡ್. ಸೊ ಇವರು ಔಟ್ಫಿಟ್ ಅಟೈರ್ ಎಲ್ಲ ಸೇಮ್ ಏನೇ. ಬಟ್ ಲುಕ್ ಅಟ್ ದಿ ಸೈಜ್ ಆಫ್ ದಿ ಹಾರ್ಸ್ ಗೈಸ್. ಗೈಸ್ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು 7 ಅಡಿ ಇದೆ ಗೈಸ್ ಕುದುರೆ ಇದು.
ನಿಮ್ಗೆ ಕಾಣಿಸ್ತಾ ಇರ್ಬೋದು 7 ಅಡಿ ಇದೆ. ಮೋಸ್ಟ್ಲಿ ನಿಮ್ಗೆ ಅವ್ರು ಗೊತ್ತಾಗ್ತಾ ಇರಲ್ಲ. ಇಲ್ಲಿ ಇಲ್ಲೋಗಿ ಜನ ನಿಂತ್ಕೊಬೋದು, ಬಟ್ ಯು ಕಾಂಟ್ ಕ್ರಾಸ್ ದೀಸ್ 2 ಲೈನ್ಸ್. ಸೊ ಇಟ್ ಲುಕ್ಸ್ ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಹಾಕಿದ್ದಾರೆ ನೋಡಿ, ಹಾರ್ಸ್ ಮೇ ಕಿಕ್ ಆರ್ ಬೈಟ್ ಯು ಅಂತ. ಆ್ಯಕ್ಚುಲಿ ಒಬ್ಬೊಬ್ರಿಗೆ ಬೈಟ್ ಮಾಡಲ್ಲ ಗೈಸ್, ಒಬ್ಬೊಬ್ರಿಗೆ ಬೈಟ್ ಮಾಡಿಬಿಡುತ್ತೆ. ಇದು ರೈಟ್ ಸೈಡಲ್ಲಿರೋ ಕುದುರೆ, ಅದು ಲೆಫ್ಟ್ ಸೈಡಲ್ಲಿ ಇತ್ತು, ಇದು ರೈಟ್ ಸೈಡ್. ಸ್ವಲ್ಪ ಬ್ರೌನ್ ಶೇಡ್ ಇದೆ, ಆಲ್ಮೋಸ್ಟ್ 7 feet ಇದೆ. ಯಪ್ಪ, ಕಾಲೆಲ್ಲ ನರ್ವ್ಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸಕ್ಕದಾಗಿ ಟ್ರೈನ್ ಮಾಡಿದ್ದಾರೆ, ಸಕ್ಕದಾಗಿ ಇಟ್ಕೊಂಡಿದ್ದಾರೆ. ಇವಾಗ ಒಳಗಡೆ ಬಂದೆ. ಮೋಸ್ಟ್ಲಿ ಎವ್ರಿ 10 ಇಲ್ಲ 15 ಮಿನಿಟ್ಸ್ ಒಳಗಡೆ ಇದ್ದಿದ್ದು ಗಾರ್ಡ್ಸ್ ತೋರಿಸಿದ್ನಲ್ಲ, ಅವ್ರು ಮಾರ್ಚ್ ಮಾಡ್ತಾರೆ. ಸೊ ಅವ್ರು ಮಾರ್ಚ್ ಮಾಡೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಅವ್ರು ಹೆಂಗೆ ಮಾರ್ಚ್ ಮಾಡ್ತಾರೆ ಅಂತ. ಸೊ ಗೈಸ್ ನೋಡಿ, ಮಾರ್ಚ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಒಬ್ಬರು, ಈ ಕಡೆಯಿಂದ ಒಬ್ಬರು, ದರ್ ಆಲ್ ಮಾರ್ಚಿಂಗ್. ಸೊ ಈಸ್ ಮಾರ್ಚ್ ಮಾಡ್ತಾರೆ ನೋಡಿ. ಇಲ್ಲೊಬ್ರು, ಇಲ್ಲೊಬ್ರು. ಸೊ ಆ್ಯಕ್ಚುಲಿ ಇನ್ನೂ ಹಾಫ್ ಆನ್ ಅವರ್ ಇದೆ, ಹಾಫ್ ಆನ್ ಅವರ್ ಕಾಯಬೇಕು. ಸೊ ನಾನೇನು ಮಾಡಿದೆ, ಇಲ್ಲಿ ಬೋರ್ಡ್ ಬಂದುಬಿಟ್ಟೆ, ಯಾವುದೋ ಹಿಂದೆ ಕಡೆ ಪಾರ್ಕ್ ಇತ್ತು, ಪಾರ್ಕಲ್ಲಿ ಕುತ್ಕೊಂಡ್ಬಿಡೋಣ ಆರಾಮಾಗಿ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಹೋಗೋಣ ಅಂತ. ಪಾರ್ಕ್ ನೋಡಿ ಎಷ್ಟು ಗ್ರೀನಾಗಿ, ಎಷ್ಟು ಚೆನ್ನಾಗಿದೆ. ಇದ್ರೊಳಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ, ಹಾಫ್ ಆನ್ ಅವರ್ ಆದಮೇಲೆ ಅಲ್ಲಿ ಹೋಗ್ತೀನಿ. ಇವಾಗ ವಾಪಸ್ ಬಂದೆ, ಪರೇಡ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಅದ್ರ ನಾನು ಕ್ಲಿಪ್ಸ್ ಕೊಡ್ತಾ ಇರ್ತೀನಿ, ನಾನು ಮೋಸ್ಟ್ಲಿ ಮಾತಾಡೋಕ್ಕಾಗಲ್ಲ. ಅಲ್ಲಿ ಗಿವ್ ದ ಕ್ಲಿಪ್ಸ್. ನೋಡಿ ಬಂದರು ಆಗಲೇ. ಕುದುರೆ ಸೈಜ್ಗಳು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಎಲ್ಲ ಒಂದೇ ಸೈಜ್ ಇದೆ ಕುದುರೆಗಳು. ಇನ್ನೊಬ್ರು ಯಾರೋ ಕಮಾಂಡರ್ ಬಂದರು. ನನ್ನ ಪ್ರಕಾರ ಕುದುರೆ ಚೆಕಿಂಗ್ ಹೋಗಿದ್ದಾರೆ, ಕುದುರೆ ಚೆಕ್ ಮಾಡಕ್ಕೆ. ನೋಡಿ ಎಷ್ಟು ಡೀಟೇಲ್ ಮಾಡ್ತಾರೆ. ಸೊ ದ ಚೆಕ್ ಎವ್ರಿ ಹಾರ್ಸಸ್. ಅಷ್ಟೇ, ಹಾರ್ಸ್ ಗಾರ್ಡ್ ಪರೇಡ್ಸ್ ಇಸ್ ಓವರ್ ಅಷ್ಟೇ. ಇನ್ನು ನೋಡೋಣ, ನಾನು ಬಿಗ್ ಬೆನ್ ಆದಷ್ಟು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ದಿ ಲಾಸ್ಟ್ ಲೆಗ್ ಆಫ್ ದಿ ವ್ಲಾಗ್. ಇನ್ನೇನಿಲ್ಲ ಅಷ್ಟೇ ನಾನು ತೋರ್ಸೋಕ್ಕಾಗೋದು. ಪರೇಡು ಆಯಿತು. ಇವಾಗ ನಾನು ಇಲ್ಲಿ ನಿಮಗೆ ವೆಸ್ಟ್ಮಿನ್ಸ್ಟರ್ ತೋರಿಸ್ತೀನಿ. ಆಮೇಲೆ ಆಪೋಸಿಟಲ್ಲಿ ಲಂಡನ್ ಇದೆ. ಸೊ ಇದೇ ವೆಸ್ಟ್ಮಿನ್ಸ್ಟರ್ದು ಬಿಗ್ ಬೆನ್ನು. ಹೆಂಗಿದೆ ನೋಡಿ ಗೈಸ್, ಇಷ್ಟೇ ಇದು ಬಿಗ್ ಬೆನ್ನು. ಇದರಿಂದ ಪಾರ್ಲಿಮೆಂಟ್ ಇದೆ. ಆ ಪಾರ್ಲಿಮೆಂಟಿಗೆ ಹೋಗ್ಬೇಕಂದ್ರೆ
ಯು ಹ್ಯಾವ್ ಟು ಟೇಕ್ ಅ ಟಿಕೆಟ್ ಆ್ಯಂಡ್ ಯು ಹ್ಯಾವ್ ಟು ಗೋ. ಆಮೇಲೆ ನನ್ನ ಆಪೋಸಿಟಲ್ಲಿ ಈ ಕಡೆಗೆ ಲಂಡನ್ ಇದೆ. ಅಷ್ಟೇ ಗೈಸ್, ಇನ್ನೇನಿಲ್ಲ ಇವತ್ತಿನ ವ್ಲಾಗು. ಸೊ ಅಷ್ಟೇ ಗೈಸ್, ವಿ ಆರ್ ಡನ್ ಫಾರ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಓಕೆ, ಸೊ ಸಿ ಯು, ಬಾಯ್.